ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವಿಡಿಯೋನ ನಾನು ತಗೊಂಡು ಆಲ್ರೆಡಿ 1 ವೀಕ್ ಆಗಿದೆ. ಶೂಟ್ ಏನೋ ಮಾಡ್ಕೊಂಡಿದ್ದೆ, ಬಟ್ ನಾನು ಅದನ್ನು ವಾಯ್ಸ್ ಓವರ್ ಎಲ್ಲ ಕೊಟ್ಟಿರಲಿಲ್ಲ. ಬಿಕಾಸ್ ನಾನು ನಿಮಗೆ ಹೇಳಿದ್ನಲ್ವ, ತುಂಬಾ ಹುಷಾರಿರಲಿಲ್ಲ ನನಗೆ. ಅಂದರೆ ಕೆಮ್ಮು ಜಾಸ್ತಿನೇ ಇತ್ತು. ಸೊ ಡಾಕ್ಟರು ನನಗೆ ಒಂದು 4 to 5 ಡೇಸು ಕಂಪ್ಲೀಟಾಗಿ ಸ್ವಲ್ಪ ವಾಯ್ಸ್ಗೆ ರೆಸ್ಟ್ ಕೊಡಿ ಅಂತ ಹೇಳ್ತಾ ಇದ್ರು. ಬಿಕಾಸ್ ನನಗೇನಾಗ್ತಿತ್ತು ಅಂದರೆ ಮಾತಾಡಿದಷ್ಟು ಕೆಮ್ಮು ಜಾಸ್ತಿನೇ ಆಗ್ತಾ ಇತ್ತು. ಹಾಗಾಗಿ ಡಾಕ್ಟರ್ ನನಗೆ ಆ ರೀತಿ ಸಜೆಸ್ಟ್ ಮಾಡಿದ್ರು. ಸೊ ನಮ್ಮನೆಯವರು ಈ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟು. ಅವರು ನನಗೆ ಒಂದೇ ಹೇಳಿದ್ದು, ವಿಡಿಯೋ ಬೇಕಾದರೆ ಶೂಟ್ ಮಾಡ್ಕೊ, ಆದರೆ ಯಾವುದೇ ಕಾರಣಕ್ಕೂ ವಾಯ್ಸ್ ಓವರ್ ಎಲ್ಲ ಇವಾಗ ಕೊಡೋಕ್ಕೆ ಹೋಗಬೇಡ, ಪರವಾಗಿಲ್ಲ, ಇಟ್ಸ್ ಓಕೆ, ಒಂದು ಸ್ವಲ್ಪ ದಿನ ನೀನು ವಿಡಿಯೋಸ್ ಮಾಡದೇ ಇದ್ರು, ಅಪ್ಲೋಡ್ ಮಾಡದೇ ಇದ್ರು ಅಂತ ಅಂದ್ಬಿಟ್ಟು ಹೇಳಿದರು. ಬಿಕಾಸ್ ಎನಿ ಕಾಸ್ಟ್ ನಮಗೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವು ಆರೋಗ್ಯವಾಗಿದ್ದರೆ, ನಾವು ಚೆನ್ನಾಗಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಬಟ್ ನಾವೇ ಚೆನ್ನಾಗಿಲ್ಲ ಅಂತ ಅಂದರೆ ಏನು ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇಟ್ಸ್ ಓಕೆ ಅಂತ ಹೇಳಿ ನನಗೆ ಆದಂಗೆ ಸ್ವಲ್ಪನೇ ವಿಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಅದೇ ಹೇಳೋದ್ನಲ್ಲ, ವಾಯ್ಸ್ ಓವರ್ ಕೊಡೋಕ್ಕಾಗದೇ ಇದ್ದಿದ್ದಕ್ಕೆ ನನ್ನದು ವಿಡಿಯೋ ಡಿಲೇ ಆಯಿತು. ಇವಾಗ ಸ್ವಲ್ಪ ಬೆಟರ್ ಆಗಿದೆ ನನಗೆ. ಅಷ್ಟೊಂದು ಕೆಮ್ಮೆಲ್ಲ ಏನೂ ಇಲ್ಲ. ಅಂದರೂ ಈಗಲೂ ಕೆಮ್ಮಿದೆ, ಬಟ್ ಅವಾಗ ಇದ್ದಷ್ಟು ಖಂಡಿತ ಇಲ್ಲವೇ ಇಲ್ಲ. ಇನ್ನು ಹನಿಯ ನಾನು ನಿಮಗೆ ಹೇಳಿದ್ನಲ್ವ, ಅವಳದು ಇಂಟರ್ನ್ಶಿಪ್ ಮೈಸೂರಲ್ಲೇ ಇರೋದ್ರಿಂದ ವೀಕೆಂಡ್ಸಲ್ಲಿ ಅವಳು ಮನೆಗೆ ಬರ್ತಿದ್ದಾಳೆ. ಸೊ ಹನಿ ಬಂದಮೇಲೆ ಇನ್ನೂ ಸ್ವಲ್ಪ ನನಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಪಾವನಿ ಮತ್ತು ನಮ್ಮ ಮನೆಯವರು ಪಾಪ ಚೆನ್ನಾಗೇ ನೋಡ್ಕೋತಿದ್ರು. ಆದರೆ ಪಾವನಿಗೆ ಇವಾಗ ಎಕ್ಸಾಮ್ಸ್ ಬ್ಯಾಕ್ ಟು ಬ್ಯಾಕ್ ಇತ್ತು. ಅವಳಿಗೂ ಅದು ಸ್ಟ್ರೆಸ್ಸು ನನಗೆ ಕೊಡೋಕ್ಕೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಗಿಲ್ಟ್ ಆಗ್ತಾ ಇತ್ತು. ಬಟ್ ಹನಿ ಬಂದಿದ್ದಕ್ಕೆ 1-2 ಡೇಸು ಪಾವನಿಗೂ ಹೆಲ್ಪ್ ಆಯಿತು, ಮನೆಯವ್ರಿಗೂ ಹೆಲ್ಪ್ ಆಯಿತು. 3 ಜನ ಕಿಚನಲ್ಲಿ ಸೇರಿಕೊಂಡು, ನಮ್ಮ ಮನೇಲಿ ಹೆಂಗೆ ಅಂತಂದರೆ, ಅಂದರೆ ನಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ ಅನ್ಕೋತೀನಿ ಈ ಥರ. 3 ಜನ ಸೇರ್ಕೊಂಡ್ಬಿಟ್ರೆ ಸಾಕು, ಒಂಥರ ಸಣ್ಣ ಪುಟ್ಟ ವಿಚಾರಕ್ಕೂ ಆರ್ಗ್ಯುಮೆಂಟ್ಸ್ ಮಾಡ್ಕೋತಾನೆ ಇರ್ತಾರೆ. ನಮ್ಮ ಮನೆಯವ್ರು ಸುಮ್ಮನೆ ಇರೋದಿಲ್ಲ, ಮಕ್ಕಳನ್ನ ಸಿಕ್ಕಾಪಟ್ಟೆ ರೇಗಿಸೋದು, ಚೇಡ್ಸೋದು ಮಾಡ್ತಾನೆ ಇರ್ತಾರೆ. ನಾನು ಎಷ್ಟು ಹೇಳ್ತೀನಿ ಸುಮ್ಮನಿರಿ ಅಂತಂದ್ರೂ ಅವ್ರನ್ನ ರೇಗಿಸ್ತಾನೆ ಇರ್ತಾರೆ. ಸೊ ನಮ್ಮ ಹನಿ ಹೆಂಗೋ ಸ್ವಲ್ಪ ಸ್ಮೈಲ್ ಮಾಡಿಕೊಂಡು ನಕ್ಕೊಂಡು ಇರ್ತಾಳೆ. ನಮ್ಮ ಪಾವನಿ ಇಮಿಡಿಯೇಟಾಗಿ ಸ್ವಲ್ಪ ರಿಯಾಕ್ಟ್ ಮಾಡ್ತಾಳೆ. ಸೊ ಹೇಗೋ ಅಪ್ಪ ಮಕ್ಕಳು ನನ್ನನ್ನು ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂತಂದರೆ, ಈ ಅಂದರೆ ಈಗ ನನಗೇನು ಹೆಲ್ತ್ ಇಶ್ಯೂ ಆಗಿದೆ, ಇದು ನನಗೇನು ಹೊಸದೇನಲ್ಲ. ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ನನಗೆ ಈ ಪ್ರಾಬ್ಲಮ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, 12 ಅಂದರೆ ಒಂದು ವರ್ಷದಲ್ಲಿ 12 ತಿಂಗಳಿದ್ರೆ 11 ತಿಂಗಳು ನನಗೇನು ಪ್ರಾಬ್ಲಮ್ ಇರಲ್ಲ, ತುಂಬ ಚೆನ್ನಾಗಿರ್ತೀನಿ. ಬಟ್ ಈ ಒಂದು ವೆದರ್ ಏನು ಬರುತ್ತೆ, ಕೋಲ್ಡ್, ಚಳಿಗಾಲ ಅಂತ ನಾವೇನು ಹೇಳ್ತೀವಿ, ಆ ಒಂದು ಸೀಸನಲ್ಲಿ ನನಗೆ ಆಟೋಮೆಟಿಕ್ಕಾಗಿ ಈ ಒಂದು ಪ್ರಾಬ್ಲಮ್ ಆಗೋಗ್ಬಿಡತ್ತೆ. ಇನ್ನು ಈ ಒಂದು ವೆದರಲ್ಲಿ ನಮ್ಮ ಹೆಲ್ತನ್ನು ಮಾತ್ರ ಅಲ್ದಿರ ನಮ್ಮ ಸ್ಕಿನ್ನಿಗೂ ತುಂಬಾ ಕಾಳಜಿ ಅನ್ನೋದು ಇಂಪಾರ್ಟೆಂಟ್ ಆಗಿರತ್ತೆ. ಬಿಕಾಸ್ ನಮ್ಮ ಸ್ಕಿನ್ನು ಬೇಗನೆ ಡ್ರೈ ಆಗ್ತಾ ಇರುತ್ತೆ ಅಲ್ವಾ. ನಮ್ಮ ಮನೇಲೂ ಅಷ್ಟೇ, ನಮ್ಮ 3 ಜನಕ್ಕೂ ಬೇಗ ಸ್ಕಿನ್ ಡ್ರೈ ಆಗ್ತಾ ಇದೆ. ನಮಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಆಗತ್ತೆ ಅನ್ಕೋತೀನಿ. ಸೊ ನಾವು ವಿಲ್ವಾ ಅವರ ಮಿಲ್ಕ್ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದು ತುಂಬ ಲೈಟ್ ವೇಟ್ ಲೋಷನ್ ಆಗಿರುತ್ತೆ, ಮತ್ತು ನಮ್ಮ ಸ್ಕಿನ್ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ಹಾಗೆ 48 hours ಮಾಯಶ್ಚರೈಸೇಷನ್ನ ಕೊಡುತ್ತೆ, ಮತ್ತು ಸ್ಕಿನ್ ಬ್ಯಾರಿಯರ್ನು ಪ್ರೊಟೆಕ್ಷನ್ ಅನ್ನೋದು ಮಾಡುತ್ತೆ. ಹಾಗೆ ಇನ್ನು ಬೇರೆ ಲೋಷನ್ಸ್ ಅಲ್ಲಿ ಇರುವಂತ ಮಿನರಲ್ ಆಯಿಲ್ಸ್ ಆಗಿರ್ಬೋದು, ಸಿಲಿಕಾನ್ಸ್ ಆಗಿರ್ಬೋದು, ಇಲ್ಲ ಪೆಟ್ರೋಲ್ ಆಟಮ್ಸ್ ಆಗಿರ್ಬೋದು, ಈ ತರ ಯಾವುದೇ ಒಂದು ಪ್ರಾಡಕ್ಟ್ ನ ಇದರಲ್ಲಿ ಯೂಸ್ ಮಾಡಿರೋದಿಲ್ಲ. ಓಟ್ ಮಿಲ್ಕ್ ಅನ್ನ ಯೂಸ್ ಮಾಡಿರ್ತಾರೆ. ತುಂಬಾನೇ ಚೆನ್ನಾಗಿದೆ. ಈವನ್ ಚಿಕ್ಕ ಮಕ್ಕಳಿಗೂ ಸಹ ಈ ಒಂದು ಲೋಷನ್ ನ ಯೂಸ್ ಮಾಡಬಹುದು. ಇನ್ನು ಇದ್ರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಮನೇಲಿ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಫ್ರೀ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವಿ, ಮೂವಿ ಏನೋ ನೋಡಿಕೊಂಡು. ಆಮೇಲೆ ಸುಮಾರು ದಿನ ಆಗಿತ್ತು ನಾವು ಹೊರಗಡೆ ಹೋಗೇ ಇರಲಿಲ್ಲ. ಈ ನಡುವೆ ನೀವು ನನ್ನ ವ್ಲಾಗ್ಸ್ನ ಅಬ್ಸರ್ವ್ ಮಾಡಿದರೆ, ಶಾಪಿಂಗ್ ಅಂತ ಅಂದ್ಬಿಟ್ಟು ನಾನು ಯಾವುದೂ ಹೋಗೂ ಇಲ್ಲ, ಹಾಕೂ ಇಲ್ಲ. ಅಂದರೆ ಹಾಕಿಲ್ಲ ಅಂತಂದರೆ ನಾವು ಹೋಗೇ ಇಲ್ಲ ಬಿಡಿ. ಹಾಗಾಗಿ ಸರಿ ಅಂತ ಹೇಳಿ ಮಕ್ಕಳು, ಅಮ್ಮ ಜುಡಿಯೋಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಕೇಳಿದ್ರು. ಸರಿ ಅಂತ ಹೇಳಿ ನನಗೂ ಬೇರೆ
ಒಂದು 4-5 ಡೇಸಿಂದ ಒಂಥರ ಮನೇಲೇ ಇದ್ದು ಬೇಜಾರಾಗ್ಬಿಟ್ಟಿತ್ತು. ಎಸ್ಪೆಷಲಿ ನಾನು ಈ ಥರ ಹುಷಾರೆಲ್ಲ ತಪ್ಪಿದ್ರೆ ಬೆಡ್ ಮೇಲೆಲ್ಲ ಮಲಗಲ್ಲ, ಸೋಫಾ ಮೇಲೇನೆ ಇರ್ತೀನಿ. ಆ ಸೋಫಾ ಮೇಲೇನೆ ಇದ್ದು ಒಂಥರ ನನಗೂ ಬಾಡಿ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು. ಮತ್ತು ಔಟ್ಸೈಡ್ ಆದರೂ ಹೋದರೆ ನನಗೂ ಸ್ವಲ್ಪ ಒಂಥರ ಚೇಂಜ್ ಇರುತ್ತೆ, ಚೆನ್ನಾಗಿರತ್ತೆ ಅಂತ ಹೇಳಿ ಅನ್ನಿಸ್ತು. ಅಂದರೆ ಕೆಮ್ಮಿತ್ತು ಅಷ್ಟೇ, ಅಷ್ಟು ಬಿಟ್ಟರೆ ನನಗೆ ಬೇರೆ ಎಲ್ಲ ಏನು ತೊಂದರೆ ಏನೂ ಇಲ್ಲ, ಓಡಾಡ್ಬೋದು ಎಲ್ಲ ಇತ್ತು. ಆದರೆ ಅದೇ ಸ್ವಲ್ಪ ಕೆಮ್ಮು ಜಾಸ್ತಿ ಇತ್ತು ಅಷ್ಟೇನೆ. ಸೊ ಹಂಗಾಗಿ ಆಮೇಲೆ ಕೇಳಿದೆ ನಮ್ಮ ಮನೆಯವ್ರನ್ನ ಹೋಗೋಣ ಅಂತ. ಅವ್ರೂ ಸರಿ ಆಯಿತು ನಡಿ ಹೋಗಿ ಬರೋಣ, ಅವರು ಫ್ರೀ ಇದ್ರು ಅವತ್ತು. ಹಾಗಾಗಿ ಝೂಡಿಯೋಗೆ ಅಂತ ಹೇಳಿ ಹೋದ್ವಿ. ಆ್ಯಕ್ಚುಲಿ ಝೂಡಿಯೋದಲ್ಲಿ ಇವಾಗ ಸೇಲ್ ಏನೋ ನಡೀತಿದೆ. ಐ ಥಿಂಕ್ ಝೂಡಿಯೋದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ನಡೀತಿರ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ನಾವು ಹೋದಾಗ ಝೂಡಿಯೋದಲ್ಲಿ ಸಿಕ್ಕಾಪಟ್ಟೆ ಎಲ್ಲಾದ್ರ ಮೇಲೂ ಸೇಲ್ ಅಂತ ಎಲ್ಲ ಹಾಕಿದ್ರು. ಮತ್ತೆ ಇವಾಗ ಇಯರ್ ಎಂಡ್ ಮತ್ತೆ ಇದ್ದಾಗ ಮತ್ತೆ ನ್ಯೂ ಇಯರ್ಗೆಲ್ಲ ಕೆಲವೊಂದು ಕ್ಲಿಯರೆನ್ಸ್ ಸೇಲ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಮಾಡ್ತಾರಲ್ವಾ, ಆ ಥರನೂ ಇತ್ತು. ಕೆಲವೊಂದೆಲ್ಲ ಸೇಲ್ಸಲ್ಲಿ ನೋಡಿದ್ವಿ, ನಮಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ಸರಿ ಯಾವ್ದು ಇಷ್ಟ ಆಗುತ್ತೋ ಅದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಝೂಡಿಯೋದಲ್ಲೇ ನಮಗೆ ಅಷ್ಟೊಂದೇನು ಪ್ರೈಸ್ ಹೆವಿ ಇರುತ್ತೆ ಅಂತ ಏನು ಅನ್ಸಲ್ಲ. ಹಾಗಾಗಿ ಮಕ್ಳು ಕೆಲವೊಂದೆಲ್ಲ ಅವ್ರಿಗೆ ಬೇಕು ಅಂತ ಅಂದ್ಬಿಟ್ಟು ಹೇಳಿ ಟಿ ಶರ್ಟ್ಸು ಮತ್ತು ನಾರ್ಮಲ್ ಪ್ಯಾಂಟ್ಸ್ ಎಲ್ಲ ಬರುತ್ತಲ್ವ, ಅದೆಲ್ಲ ಅವರು ನೋಡ್ತಾ ಇದ್ರು. ಮತ್ತು ಇನ್ನೊಂದು ಏನಂದರೆ ನಾವು ಹೋಗಿದ್ದಿದ್ದು ಸಂಡೇ, ಸೊ ಅವತ್ತು ಸ್ವಲ್ಪ ಕ್ರೌಡೇ ಇದ್ದರು. ಆಮೇಲೆ ನನಗೂ ಒಂದೆರಡು ಟಾಪ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ, ಆ್ಯಕ್ಚುಲಿ ನನಗೇನು ನನಗೆ ಇನ್ನು ಇಷ್ಟ ಇರಲಿಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು. ಆದರೆ ಮಕ್ಕಳು ಮತ್ತು ಮನೆಯವರು ಫೋರ್ಸ್ ಮಾಡಿದ್ರು ತಗೋ ಏನಾದರೂ ಅಂತ ಅಂದ್ಬಿಟ್ಟು ನಾನು ಒಂದೆರಡು ತೊಗೊಂಡೆ. ಚೆನ್ನಾಗಿತ್ತು ಸಿಂಪಲ್ಲಾಗಿ ಅದನ್ನು ತೊಗೊಂಡಾದ್ಮೇಲೆ ಇನ್ನು ಔಟ್ಸೈಡ್ ಏನಾದರೂ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇವಾಗಿರೋ ಹೆಲ್ತ್ ಇಶ್ಯೂಗೆ ಹೊರಗಡೆ ತಿನ್ನಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಪ್ಲಸ್ ನನಗೆ ಇವಾಗ ಎಣ್ಣೆ ಎಲ್ಲ ತಿನ್ನೋ ಥರ ಇರಲಿಲ್ಲ. ಇನ್ನು ಔಟ್ಸೈಡ್ ಹೋಗಿದ್ದೀವಿ ಅಂತಂದರೆ ಆಯಿಲ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ, ಹಂಗಾಗಿ ಪ್ಲಸ್ ಮನೇಲೂ ಅಡುಗೆ ಎಲ್ಲ ಮಾಡಿಟ್ಟಿದ್ವಿ. ನಮಗೂ ತಿನ್ನಬೇಕು ಹೊರಗಡೆ ಅಂತ ಎಲ್ಲ ಏನೂ ಅನ್ನಿಸ್ತಿರ್ಲಿಲ್ಲ. ಅಟ್ಲೀಸ್ಟ್ ಬೇರೆ ಟೈಮಲ್ಲಾದರೂ ಆಗಿದ್ರೆ ಒಂದು ಸ್ವಲ್ಪ ಚಾಟ್ಸ್ ತಿನ್ನೋದು ಇಲ್ಲ ಐಸ್ ಕ್ರೀಮ್ ಏನಾದರೂ ಅದಾದರೂ ತಿಂತಿದ್ವೇನೋ. ಬಟ್ ಇವಾಗಂತೂ ಏನು ತಿನ್ನಕ್ಕೆ ಯಾರೂ ರೆಡಿ ಇರಲಿಲ್ಲ. ಇವನ್ ಹನಿಗೂ ಸ್ವಲ್ಪ ಲೈಟಾಗಿ ಅವಳು ಕೆಮ್ತಾ ಇದ್ಲು. ಹಾಗಾಗಿ ಏನೂ ಬೇಡ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ, ಅಂದರೆ ಸುಮಾರು ಒಂದು 4:15 ಏನೋ ಆಗಿತ್ತು ಟೈಮು. ಸೊ ನಾನು ಎದ್ಬಿಟ್ಟು ಟಿಫನ್ ಮಾಡ್ತಾ ಇದ್ದೀನಿ. ಅಂದರೆ ಹನಿ ಇವಾಗ ಹೊರಡಬೇಕಿತ್ತು. ಸರಿ ಹಾಗಾಗಿ ಅವಳಿಗೆ ಇನ್ನು ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಹೋಗೋದು, ಇನ್ನು ಟಿಫನ್ ಏನು ಮಾಡ್ಕೊತಾಳೆ ಅಂತ ಹೇಳಿ. ಮತ್ತು ನಮ್ಮ ಮಕ್ಳು ಹೆಂಗೆ ಅಂತಂದರೆ ಸ್ವಲ್ಪ ಟೈಮ್ ಏನಾದರೂ ಆಗೋಗಿದೆ ಅಂದರೆ ಒಂದು 5 ನಿಮಿಷ ಇದ್ರೂ ಸಹ ಅವರು ಹೋಗಿ ಏನಾದರೂ ತಿನ್ನೋಣ ಅಂತ ಯೋಚನೆ ಮಾಡೋದೇ ಇಲ್ಲ. ಅಯ್ಯೋ ಟೈಮ್ ಆಗೋಯ್ತು ಅಂದ್ಬಿಟ್ಟು ಹಂಗೆ ಇದ್ಬಿಡ್ತಾರೆ ಮಧ್ಯಾಹ್ನದವರೆಗೂ. ಹಾಗಾಗಿ ನನಗೆ ಇನ್ನು ಅವಳಿಗೆ ಅಲ್ಲೇನಾದರೂ ಟ್ರೈನಲ್ಲಿ ಹೋಗುವಾಗ ಸ್ವಲ್ಪ ಟೈಮ್ ಆಯಿತು ಅಂತಂದರೆ ತಿನ್ನೋದಿಲ್ಲ. ಸೊ ಸ್ವಲ್ಪ ಏನಾದರೂ ಟಿಫನ್ ಮಾಡಿ ಬಾಕ್ಸ್ಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ನಾನು ಎದ್ದು ಮಾಡ್ತಾಯಿದ್ದೆ. ಇನ್ನು ಸೌಂಡ್ ಎಲ್ಲ ಕೇಳಿಸ್ಕೊಂಡ್ರೆ ಅವರು ನಮ್ಮ ಮನೆಯವರು ಬೈತಾರೆ, ಇಲ್ಲ ಹನಿನೂ ಬೈತಾಳೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕೆಲಸ ಮಾಡ್ತಿದ್ದೆ. ನೋಡಿದೆ ಏನು ಮಾಡೋದು ಟಿಫನ್ ಅಂತ ಹೇಳಿ. ಯೂಶ್ವಲಿ ನಾರ್ಮಲ್ ಡೇಸಲ್ಲೆಲ್ಲ ಹೆಂಗಿರತ್ತೆ ಅಂತಂದರೆ ನಾಳೆಗೆ ಏನು ಮಾಡಬೇಕು ಹಿಂದಿನ ದಿನನೇ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಟಿರ್ತೀನಿ. ಇಲ್ಲಾಂದರೆ ಅಟ್ಲೀಸ್ಟ್ ಏನು ತರಕಾರಿ ಇದೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಬೆಳಗ್ಗೆಗೆ ಎದ್ದು ಟಿಫನ್ ಮಾಡೋಣ ಅನ್ಕೋತೀನಿ. ಬಟ್ ಇವಾಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದಕ್ಕೆ ನನಗೆ ಯಾವುದ್ರ ಮೇಲೂ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಬಂದು ಕಿಚನಲ್ಲಿ ನೋಡಿದೆ, ತರಕಾರಿ ಎಲ್ಲ ಏನೂ ಅಷ್ಟಾಗಿರಲಿಲ್ಲ. ಸರಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇತ್ತು, ಅದಕ್ಕೆ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಹನಿಗೆ ಒಬ್ಳಿಗೆ ಅಲ್ಲ, ಇವನ್ ನಮಗೂ ಆಗುತ್ತೆ. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಹಂಗೂ ಸ್ವಲ್ಪ ಮಟ್ಟಿಗೆ ಅಂದರೆ ಅವಳು ಬೇಗ ಹೊರಡಬೇಕಿತ್ತಲ್ವ ಸ್ನಾನ ಎಲ್ಲ ಮಾಡಿಕೊಂಡು. ಹಂಗಾಗಿ ಅವಳೆದ್ದು ಮೇಲಿಂದನೇ ಹೇಳ್ತಾ ಇದ್ಲು, ಅಮ್ಮ ಏನಕ್ಕೆ ಮಾಡ್ತಾ ಇದ್ದೀರಾ, ರೆಸ್ಟ್ ಮಾಡಿ, ನನಗೇನು ಬೇಡ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿ. ಅವರೇನೋ ಹೇಳ್ತಾರೆ, ಆದರೆ ಒಂದು ತಾಯಿಯಾಗಿ ನಮ್ಮ ಮನಸ್ಸು ಸುಮ್ಮನೆ ಇರಲ್ಲ ಅಲ್ವಾ. ಅಯ್ಯೋ ಮಗು ತಿಂತಾಳೋ ಇಲ್ವೋ ಅನ್ನೋ ಒಂದು ಫೀಲಿಂಗಲ್ಲಿ ಇರುತ್ತೆ. ಸರಿ ಬಿಡಮ್ಮ ಸಿಂಪಲ್ಲಾಗೇ ಮಾಡ್ತಿದ್ದೀನಿ, ಏನು ಆ ಥರ ಹೆವಿಯಾಗಿ ಏನೂ ಮಾಡ್ತಾ ಇಲ್ಲ, ರೆಡಿಯಾಗಿ ಬಾ ಬೇಗ ಆಗತ್ತೆ ಅಂತ ಹೇಳಿ ಮಾಡ್ತಿದ್ದೆ. ಇನ್ನೊಂದು ಟೊಮೊಟೊ ಗೊಜ್ಜು ಮಾಡಿ ಚಪಾತಿ ಮಾಡೋದು, ಅದು ಅಷ್ಟೊಂದೇನು ರಿಸ್ಕ್ ಏನಿಲ್ಲ. ಅವಳಿಗೆ ಪಾಪ 1-2 ಚಪಾತಿ ಮಾಡಿಕೊಟ್ರೆ ಆಯಿತು, ಆಮೇಲೆ ಬೇಕಾದರೆ ನಾವು ನಿಧಾನಕ್ಕೆ ಮಾಡ್ಕೊಬೋದು ಅಂತ ಹೇಳಿ ಮಾಡ್ಕೊತಾ ಇದ್ದೆ.
ಮತ್ತು ಇನ್ನು ಒಂದು ಆ್ಯಕ್ಚುಲಿ ನನಗಿವಾಗ ಏನು ಈ ಥರ ಹೆಲ್ತ್ ಅಪ್ಸೆಟ್ ಆಗಿದೆ, ಸ್ವಲ್ಪ ಭಯನೇ ಇರತ್ತೆ ನಮಗೆ. ಯಾಕಂದರೆ ಅದು ಕಡಿಮೆ ಆಗಿಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಇನ್ನೇನಾದರೂ ನಮ್ಮ ಬಾಡೀಲಿ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಹೇಳಿ. ಮತ್ತು ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಮಂತ್ಲಿ ಸೈಕಲ್ ಬೇರೆ ಆಗಿಲ್ಲ. ನಾನು ಫಸ್ಟ್ ಟೈಮ್ ಐ ಥಿಂಕ್ ಅನ್ಕೋತೀನಿ ನಾನು ಪ್ರೆಗ್ನೆನ್ಸಿಲಿ ಮಂತ್ಲಿ ಸೈಕಲ್ ಸ್ಟಾಪ್ ಆದರೆ, ಅದಾದಮೇಲೆ ನನಗೆ ಯಾವತ್ತೂ ಈ ಥರ ಒಂದು 3 ಮಂತ್ಸ್ ನನಗೆ ಗ್ಯಾಪ್ ಆಗಿದ್ದೇ ಇಲ್ಲ. ಕರೆಕ್ಟಾಗಿ ಆಗಿಬಿಡ್ತೀನಿ. ನನಗೆ ಯಾವುದೇ ರೀತಿಯ PCOD PCOS ಏನೂ ಪ್ರಾಬ್ಲಮ್ಸ್ ಇಲ್ಲ ನನಗೆ. ಸರಿ, ಬಟ್ ಈ ಸತಿ ಈ ಥರ ಆದಾಗ ಎಲ್ಲೋ ಒಂದು ಕಡೆ ಭಯ ಅನ್ನೋದು ಇತ್ತು. ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಈ ಥೈರಾಯ್ಡು ಇಲ್ಲ ಶುಗರು ಇವೆಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ ಅಲ್ವಾ. ಸರಿ, ಅಂದರೆ ನಾವು ಎವ್ರಿ ಇಯರ್ 2 ಸತಿ ಬ್ಲಡ್ ಚೆಕಪ್ ಮಾಡಿಸ್ತೀವಿ. ಲಾಸ್ಟ್ ಟೈಮು ನಾನು ಹೇಳಿದ್ದೆ. ಸೊ ಆ ಭಯ ಇದ್ದಿದ್ದರಿಂದ ಮತ್ತೆ ಇನ್ನೊಂದು ಸತಿ ಥೈರಾಯ್ಡ್ ಎಲ್ಲ ಒಂದು ಸತಿ ಚೆಕ್ ಮಾಡಿಸೋಣ ಈ ಥರ ಆಗಿದೆ ಅಂತ ಅಂದ್ಕೊಂಡು ಮಾಡಿಸ್ದೆ. ಬಟ್ ಥ್ಯಾಂಕ್ ಗಾಡ್ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನನಗೆ ಇನ್ನೊಂದು ಏನಂತಂದರೆ ಸ್ವಲ್ಪ ದಪ್ಪ ಆಗ್ತಾಯಿದ್ದೆ ನಾನು, ಅದು ಒಂದಿತ್ತು. ಮತ್ತು ಹೇರ್ ಫಾಲ್ ಬೇರೆ ಆಗ್ತಾಯಿತ್ತು. ಸರಿ, ಥೈರಾಯ್ಡ್ ಏನಾದರೂ ಆಗ್ಬಿಟ್ಟಿದೆಯಾ ನನಗೆ ಅನ್ನೋದು ಒಂದು ಭಯ ಇತ್ತು. ಸರಿ, ಯಾವುದಕ್ಕೂ ಇರಲಿ ಅಂತ ಹೇಳಿ ಮಾಡಿಸ್ದೆ. ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಯಾವುದೂ ಇಲ್ಲ, ಎಲ್ಲ ನಾರ್ಮಲಾಗಿ ಬಂತು. ಅದು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಇನ್ನು ನಾರ್ಮಲ್ ಐರನ್ನು ಮತ್ತು ವಿಟಮಿನ್ D ಇದು ಡಿಫಿಷಿಯನ್ಸಿ ಇದ್ದೇ ಇದೆ. ಅದು ಲಾಸ್ಟ್ ಟೈಮು ನನಗಿತ್ತು ಅಂತ ಹೇಳಿದ್ದೆ. ಬಟ್ ಲಾಸ್ಟ್ ಟೈಮ್ಗೆ ಹೋಲಿಸಿದ್ರೆ ಇವಾಗ ಸ್ವಲ್ಪ ಮಟ್ಟಿಗೆ ಓಕೆ. ಆದರೂ ಇನ್ನೊಂದು ಸ್ವಲ್ಪ ನನ್ನ ಒಂದು ಡಾಕ್ಟರ್ ನನಗೆ ಅದನ್ನೇ ಹೇಳಿದ್ರು, ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಇವಾಗ ಏನು ತಿಂತಿದ್ದೀರಾ ಸ್ವಲ್ಪ ಇನ್ನೂ, ಈಗ ನಾನು ವಾರದಲ್ಲಿ ನಾವು 1 ಸತಿ ಅಥವಾ 2 ಸತಿ ಅಷ್ಟೇ ನಾನು ಸೊಪ್ಪು ಯೂಸ್ ಮಾಡ್ತಿದ್ದೆ. ಅವರು ಇನ್ನೂ ಒಂದು 2 ಸತಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಸೊಪ್ಪನ್ನು ಅಂತೆಲ್ಲ ಹೇಳಿದ್ರು. ಮತ್ತು ಸ್ವಲ್ಪ ಬಿಸಿಲಿಗೆ ಹೋಗಿ ಅಂತ ಅಂದರು. ಮೇನ್ ಪ್ರಾಬ್ಲಮ್ ನಂದು ಅದೇನೆ, ಬಿಸಿಲಿಗೆ ಜಾಸ್ತಿ ಹೋಗ್ತಿಲ್ಲ ನಾನು. ಅಂದರೆ ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ಟೆರೆಸ್ ಮೇಲೆ ಹೋಗಿ ಬಟ್ಟೆನ ಹಾಕ್ಬಿಡ್ತೀನಿ ಅಲ್ವಾ, ಆ ಟೈಮಲ್ಲಿ ಅಷ್ಟು ಬಿಸಿಲಿರಲ್ಲ. ಅದೇ ಯೋಚನೆ ಮಾಡ್ತಿದ್ದೆ, ಇನ್ಮೇಲೆ ಸ್ವಲ್ಪ ಒಂದು 11-12 ಗಂಟೆ ಟೈಮಲ್ಲಿ ಸ್ವಲ್ಪ ಹೋಗೋಣ ಟೆರೆಸ್ ಮೇಲೆ. ಆ ಟೈಮಲ್ಲಿ ಬಟ್ಟೆ ವಾಷಿಂಗ್ ಇಟ್ಕೊಂಡ್ಬಿಟ್ರೆ ಆ ಬಿಸಿಲಲ್ಲೂ ಇದ್ದಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅದೊಂದು ಸ್ವಲ್ಪ 1-2 ನನ್ನ ಡಿಫಿಷಿಯನ್ಸಿನ ಕರೆಕ್ಷನ್ ಮಾಡಿಕೊಂಡ್ರೆ ಇನ್ನು ಹೆಲ್ತ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ 3 ಮಂತ್ಸ್ ಆಗದೆ ಇದ್ದಿದ್ದಕ್ಕೆ ಅದು ಒಂದು ಭಯ ಇತ್ತು, ಥೈರಾಯ್ಡ್ ಏನಾದರೂ ಇದೆಯಾ ಅಂತ ಹೇಳಿ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಸಮ್ಟೈಮ್ಸ್ ಈ ಥರ ಆಗತ್ತೆ. ನೆಕ್ಸ್ಟು ಇದೇ ಥರ ಆದರೆ ಆಮೇಲೆ ಬೇರೆ ಏನಾದರೂ ಚೆಕಪ್ ಮಾಡೋಣ ಅಂತ ಹೇಳಿದ್ರು. ಸೊ ಫೈನಲ್ ಆಗಿ ಅದು ಒಂದು ನನಗೆ ರಿಲೀಫ್ ಅನ್ನೋದು ಆಯಿತು. ನಾನು ಟಿಫನ್ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ನೀನು ಎಲ್ಲ ರೆಡಿಯಾಗಿ ಬಂದು ಬಿಸಿನೀರೆಲ್ಲ ಕುಡಿದು ಆಮೇಲೆ ಅವರು ಹೊರಟರು. ಅದೇ ನಮ್ಮ ಮನೆಯವರು ಅವಳನ್ನ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಆಮೇಲೆ ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ, ಹೆಂಗೂ ಟಿಫನ್ ಎಲ್ಲ ಮಾಡಿದ್ನಲ್ಲ ಅಂತ ಹೇಳಿ. ಅದಾದಮೇಲೆ ಮತ್ತೆ ಎದ್ದು ಆ್ಯಸ್ ಯೂಶ್ವಲ್ ಕೆಲಸಗಳೇನಿರತ್ತೆ ಅದನ್ನು ಮಾಡ್ಕೊತಾ ಇದ್ದೆ. ಇದೇ ಟೈಮಲ್ಲಿ ನನಗೆ ಹೌಸ್ ಹೆಲ್ಪ್ ಬೇರೆ ಮನೆಗೆ ಬರ್ತಾ ಇಲ್ಲ. ನಿಜವಾಗ್ಲೂ ಕೆಲವು ಸತಿ ಎಷ್ಟು ಬೇಜಾರಾಗ್ಬಿಡತ್ತೆ ಅಂತಂದರೆ, ನಮ್ಗೆ ಅವಶ್ಯಕತೆ ಇದ್ದಾಗೆ ಇವ್ರು ಬರಲ್ವಲ್ಲಪ್ಪ ಅಂತ ಹೇಳಿ ಅನಿಸುತ್ತೆ. ಬಟ್ ಆಮೇಲೆ ಅವ್ರಿಗೂ ಏನೋ ಇರುತ್ತಲ್ವ ಅವ್ರ ಕೆಲಸಗಳು ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಇನ್ನು ಪಾತ್ರೆ ಎಲ್ಲ ಪಾಪ ಪಾವನಿನೇ ತೊಳ್ಕೊಡ್ತಾಳೆ. ಅವಳು ಅದೇ ಇವಾಗ ಎಕ್ಸಾಮ್ಸ್ ನಡೀತಿದೆ ಅಲ್ವಾ, ಕಾಲೇಜ್ಗೆ ಹೋಗಿ 1-2-3 ಅವರ್ಸ್ಗೆ ಬಂದ್ಬಿಡ್ತಾಳೆ. ಬಂದಮೇಲೆ ಅವಳು ಎಲ್ಲ ನೀಟಾಗಿ ತೊಳೆದು ಎಲ್ಲ ಮಾಡಿಕೊಡ್ತಿದ್ದಾಳೆ ಹೇಗೋ. ಆಗಲೇ ಇನ್ನು ನಾನೇನು ನಂದು ಹೆಲ್ತ್ ಇಶ್ಯೂಸ್ದೆಲ್ಲ ನಿಮಗೆ ಹೇಳ್ತಾ ಇದ್ದೆ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ನು, 35+ ಆಗ್ತಿದೆ ಅಂತ ಅಂದಾಗ ವರ್ಷಕ್ಕೆ 1-2 ಟೈಮ್ಸ್ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೋತಾ ಇರಿ. ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಕೆಲವು ಸತಿ ಸಣ್ಣ ಪುಟ್ಟ ಆದ್ರೂ ನಾವು ಲೇಡೀಸ್ ಏನು ಮಾಡ್ತೀವಿ ಅಂದರೆ ಮನೆ ಗಂಡ ಮಕ್ಕಳು ಅಂತ ಹೇಳಿ ನಮ್ಮನ್ನು ನಾವೆಲ್ಲೋ ಇಗ್ನೋರ್ ಮಾಡ್ತಿರ್ತೀವಿ. ಆ ಥರ ಮಾಡೋದು ಬೇಡ. ಸೊ ಎಷ್ಟಾಗುತ್ತೆ ಅಷ್ಟು ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಾವು ಚೆನ್ನಾಗಿದ್ರೇ ನಾವು ನಮ್ಮ ಮನೆ ನಾವು ಚೆನ್ನಾಗಿಟ್ಕೊಳ್ಳೋಕ್ಕೆ ಆಗೋದು. ಸೊ ಆದಷ್ಟು ಅವಾಗವಾಗ ಏನಾದರೂ ಹೆಲ್ತ್ ಇಶ್ಯೂ ಆಗ್ತಿದೆ ಅಂತಂದರೆ ಬ್ಲಡ್ ಚೆಕಪ್ಸ್ ಮಾಡ್ಕೊಳ್ಳೋದು ಅವನ್ನೆಲ್ಲ ಸ್ವಲ್ಪ ನೋಡ್ಕೊತಾ ಇದ್ದರೆ ಬೆಟರ್ ಅಂತ ಹೇಳಿ. ಸೊ ಆಗ್ಲೇನು ನಾನು ಹೇಳಿದೆ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದ್ಬಿಟ್ಟು. ಜಾಸ್ತಿ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಹಾಸ್ಪಿಟಲ್ಗೆ ಹೋಗೋ ಬದಲು ಸ್ವಲ್ಪ ಮಟ್ಟಿಗೆ ನಮ್ಮ ಬಾಡಿಲಿ ಏನಾದರೂ ಆಗ್ತಿದೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದ್ದಾಗಲೇ ನಾವು ಒಂದ್ಸತಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಒಳ್ಳೆಯದಾಗತ್ತೆ. ಸೊ ಇವಾಗ ನಾವು ಹೇಳೋಕ್ಕಾಗಲ್ಲ
ಆಗಲ್ಲ. ನಾವು 35+ ಅಂತ ಹೇಳ್ತೀವಿ, ಇವಾಗ 30+ಗೆನೆ ಸಮ್ಟೈಮ್ಸ್ ಶುಗರ್ ಎಲ್ಲ ಬಂದ್ಬಿಡ್ತಾ ಇದೆ. ತುಂಬಾ ಫಾಸ್ಟ್ ಆಗಿ ಇವಾಗ ಇರುವಂತ ಒಂದು ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಆಗ್ತಾ ಇರತ್ತೆ. ಹಂಗಾಗಿ ಅವಾಗವಾಗ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ತಗೊಂಡು ಸಿಂಪಲ್ ಆಗಿ ಹೆವಿಯಾಗಿ ಮಾಡ್ಕೊಳ್ದೆ ಇದ್ರೂ ಸಿಂಪಲ್ ಆಗೇನೆ ಈ ಶುಗರ್ ಟೆಸ್ಟ್, ಥೈರಾಯ್ಡ್ ಈ ತರ ಏನೋ ನಮ್ಮ ಬಾಡಿಲಿ ಇರುವಂತ ಕೆಲವೊಂದು ಡಿಫಿಷಿಯನ್ಸಿ ಇದೆ, ಅದ್ರ ಟೆಸ್ಟ್ ಮಾಡ್ಕೋತಾ ಇದ್ರೆ ಬೆಟರ್ ಅಂತ ಹೇಳಿ ಅನ್ಸುತ್ತೆ. ಸೊ ಇನ್ನ ಕ್ಲೀನಿಂಗ್ ಕೆಲಸಗಳೆಲ್ಲ ಆಗಿತ್ತು. ಇನ್ನ ಈ ಕಾರ್ಪೆಟ್ ಏನಿದೆ ಇದು ನೀವು ನೋಡ್ತಿರ್ಬೋದು, 2 ಕಡೆ ಅದು ಗಲೀಜ್ ಅಂತ ಹೇಳಿ ಅನ್ಸ್ಬೋದು. ಅಲ್ಲ, ಅದು ಆಕ್ಚುಲಿ ಏನಂದ್ರೆ ನಮ್ಮ ಹನಿ ಏನ್ ಮಾಡಿದಾಳೆ, ಕಡಲೆಕಾಯಿನ ಹುರಿದ್ಬಿಟ್ಟು ಡೈರೆಕ್ಟ್ ಆಗಿ ಬಾಣ್ಲಿನ ಹಂಗೆ ತಗೊಂಡ್ ಬಂದು ಈ ಕಾರ್ಪೆಟ್ ಮೇಲೆ ಇಟ್ಬಿಟ್ಟಿದ್ದಾಳೆ. ಅದು 1 ಸತಿ ಅಲ್ಲ 2 ಸತಿ ಹಾಗೆ ಮಾಡಿದಾಳೆ. ಸೊ ಅದು ಸ್ವಲ್ಪ ಸುಟ್ಟೋಗ್ಬಿಟ್ಟಿದೆ. ಕಾರ್ಪೆಟ್ ಚೇಂಜ್ ಮಾಡ್ಬೇಕು, ನೋಡೋಣ. ನಾನು ಫಸ್ಟ್ ನಂದು ಹೆಲ್ತ್ ಎಲ್ಲ ಸರಿ ಹೋಗ್ಲಿ. ಇನ್ನ ನಿನ್ನೆ ಝೂಡಿಯೋ ಇಂದ ನಾವೇನ್ ಬಟ್ಟೆ ತಂದಿದ್ವಿ, ಮಕ್ಳು ಅವ್ರ ಬಟ್ಟೆನೆಲ್ಲ ಎತ್ತಿಟ್ಕೊಂಡಿದ್ರು. ನಂದು ನಮ್ಮ ಮನೆಯವ್ರದ್ದು ಹಾಗೆ ಇತ್ತು. ಸರಿ, ಈಗ ಅದನ್ನೆಲ್ಲ ಎತ್ತು ಆರ್ಗನೈಸ್ ಮಾಡ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹೋದೆ. ಸಂಕ್ರಾಂತಿ ಹಬ್ಬ ಬರ್ತಿದೆ ಅಲ್ವಾ, ಸೊ ನಿಮ್ಗೆಲ್ಲ ಯೂಶಲಿ ಗೊತ್ತೇ ಇರತ್ತೆ. ನಾನು ರೆಡಿಮೇಡ್ ತಗೊಳ್ಳೋದಿಲ್ಲ. ಅಂದ್ರೆ ವೆಸ್ಟರ್ನ್ ಮಾತ್ರ ತಗೋತೀವಿ, ಲೈಕ್ ಜೀನ್ಸು, ಅವ್ರಿಗೇನಾದ್ರೂ ಒಂದು ವೆಸ್ಟರ್ನ್ ಕ್ರಾಪ್ ಟಾಪ್ ಲೈಕ್ ಆ ಥರ ಟಾಪ್ಸ್, ಟಿ ಶರ್ಟ್ಸ್, ಲೈಕ್ ಉಳ್ದಂಗೆ ಈ ಎತ್ನಿಕ್ ವೇರ್ ಆಗಿರ್ಬೋದು, ಇಲ್ಲ ಸೆಮಿ ಇಂಡೋ ವೆಸ್ಟರ್ನ್, ಇಲ್ಲ ಸೆಮಿ ಎತ್ನಿಕ್, ಲೈಕ್ ಆ ಥರ ಏನೇ ಇದ್ರೂ ನಾನು ಸ್ಟಿಚ್ಚೇ ಮಾಡಿಸೋದು. ಸೊ ಈ ಸತಿನೂ ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ 2 ಸೀರೆ ನಮ್ಮ ಆರ್ನಿ ಕಲೆಕ್ಷನ್ನಲ್ಲೇ. ಇವಾಗಂತೂ ಸ್ಯಾರಿ ಶಾಪ್ ಆದ್ಮೇಲೆ ನನ್ಗೆ ಯಾವ ಸೀರೆಗಳನ್ನ ನೋಡ್ತಿದ್ರು ಮಕ್ಕಳಿಗೆ ಏನಾದ್ರು ಸ್ಟಿಚ್ ಅದೇ ತಲೆ ನೋಡ್ತಾ ಇರತ್ತೆ. ಅಂದ್ರೆ ಸ್ವಲ್ಪ ಇಷ್ಟ ಆಗತ್ತೆ ಮಕ್ಕಳ, ಅಂದ್ರೆ ನನಗೆ ಅಂತಲ್ಲ, ಎಲ್ಲ ತಾಯಂದಿರ್ಗೂ ಅಷ್ಟೇ ಅಲ್ವಾ. ನಾವೇನಾದ್ರೂ ಮಕ್ಕಳ ಅಂದ್ರೆ ಹೊಸ ಬಟ್ಟೆ ತಗೊಂಡ್ ಬರ್ಲಿ, ಇಲ್ಲ ಅಂದ್ರೆ ಏನಾದ್ರು ಏನೇ ತಗೊಂಡ್ ಬಂದ್ರು ಫಸ್ಟ್ ಮಕ್ಕಳಿಗೆ ಹಾಕಿ ನೋಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀವಿ. ಸೊ ನನಗೂ ಹಾಗೇನೆ ಯಾವ್ದಾದ್ರು ಹೊಸದಾಗಿ ಒಂದು ಸ್ಯಾರಿ ಡಿಸೈನ್ ಬಂದಿದೆ, ಒಂದು ಸ್ಯಾರಿ ಬಂದಿದೆ ಅಂದ ತಕ್ಷಣ ಅದು ನೋಡಿದ್ಮೇಲೆ ಆ ಕ್ಲಾತ್ ಎಲ್ಲ ನೋಡಿದಾಗ, ಎಲ್ಲಾನು ಅಲ್ಲ ಬಟ್ ಕೆಲವೊಂದು ಕ್ಲಾತ್ ನೋಡಿದ ತಕ್ಷಣ ಒಂದು ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಇರತ್ತೆ, ಇದ್ರಲ್ಲಿ ಹಿಂಗ್ ಹೊಲ್ಸಿದ್ರೆ ಚೆನ್ನಾಗಿ ಬರತ್ತೆ ಅಂತ ಹೇಳಿ. ಸೊ ಹಾಗೆ ಅನ್ಕೊಂಡೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಈ ಸೀರೆಗಳು ಬಂದಾಗ್ಲೇ ನಾನು ಅನ್ಕೊಂಡ್ಬಿಟ್ಟಿದ್ದೆ, ಈ ಒಂದು ಪರ್ಟಿಕ್ಯುಲರ್ ಸ್ಯಾರೀಸ್ ಅಲ್ಲಿ ನಾನು ಏನಾದ್ರೂ ಒಂದು ಸ್ಟಿಚ್ ಮಾಡಿಸ್ಲೇಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಬಟ್ ನಾನೇ ಒಂದು ಅಕೇಶನ್ಗೆ ಅಂತ ಕಾಯ್ತಾ ಇದ್ದೆ. ಸೊ ಸಂಕ್ರಾಂತಿಗೆ ಮಾಡ್ಸೋಣ ಅಂದ್ಬಿಟ್ಟು. ಮುಂಚೆ ಎಲ್ಲ ಮಕ್ಕಳು ಹೇಳೆಲ್ಲ ಬೀರಕ್ಕೆ ಹೋಗೋರು, ಇವಾಗ ಅವ್ರಿಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ದೊಡ್ಡವ್ರಾಗ್ಬಿಟ್ರಲ್ವಾ, ಅಷ್ಟು ಅವರು ಇಷ್ಟಪಡೋದಿಲ್ಲ ಹೋಗೋದಕ್ಕೆ. ಸೊ ಹಂಗೆ ಹೋಗಂಗಿದ್ದಿದ್ರೆ ಸ್ವಲ್ಪ ಹೆವಿಯಾಗಿ ಏನಾದರೂ ಸ್ಟಿಚ್ ಮಾಡಿಸ್ತಿದೆ, ಈವ್ನಿಂಗ್ ರೆಡಿ ಆಗ್ತಾರೆ ಅಂತ. ಇವಾಗ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಈ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಜಾರ್ಜೆಟ್ ಸ್ಯಾರೀಸ್ ಇದು ನಮ್ಮ ಅರ್ನಿ ಕಲೆಕ್ಷನ್ ಪೇಜಲ್ಲಂತೂ ನಿಜವಾಗ್ಲೂ ಈ ಒಂದು ಸ್ಯಾರೀಸು ಸಿಕ್ಕಾಪಟ್ಟೆ ಮೂವ್ ಆಗತ್ತೆ. ಅದು ಏನಂತ ಗೊತ್ತಿಲ್ಲ, ಮೇ ಬಿ ಒಂದ್ ಪೇಜಲ್ಲಿ ಒಂದೊಂದ್ ಥರ ಸೀರೆಗಳಿಗೆ ಡಿಮ್ಯಾಂಡ್ ಇರತ್ತೇನೋ. ಸೊ ಈ ಸೀರೆನ ತಗೊಂಡೆ, ರೆಡ್ ಕಲರಲ್ಲಿ ಬಂದಿದೆ. ಇದರಲ್ಲಿ ಒಂದು 4 ಕಲರ್ಸ್ ಇತ್ತು, ನನಗೆ ಈ ಕಲರ್ ಇಷ್ಟ ಆಯಿತು. ಸೊ ಇದರಲ್ಲಿ ಮಾಡಿಸ್ತೀನಿ. ಮೇ ಬಿ ಈ ವಿಡಿಯೋ ಅಪ್ಲೋಡ್ ಆಗೋ ಅಷ್ಟೊತ್ತಿಗೆ ಮಿನಿ ವ್ಲಾಗ್ ಏನಾದರೂ ಹಾಕ್ಬಿಟ್ಟಿರ್ತೀನೋ ಏನೋ, ಡ್ರೆಸ್ ಗೊತ್ತಿಲ್ಲ ನನಗೆ. ಮತ್ತು ಇದು ಒಂದು ಅಂದರೆ ಯಾರಿಗೆ ಯಾವುದು ಅಂತ ಹೇಳಿ ನಾನೇನು ಅಂದ್ಕೊಂಡಿಲ್ಲ, ಇಬ್ರಿಗೂ ಒಂದೇ ಮೆಷರ್ಮೆಂಟ್ ಸೇಮ್ ಬರುತ್ತೆ. ಸುಮಾರು ಜನ ನೀವು ಹೇಳ್ತಿರ್ತೀರ ಅಲ್ವಾ, ಟ್ವಿನ್ಸ್ ಥರ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಯಾರು ಹೊಲಿಸಿದ್ರು ಯಾರು ಬೇಕಾದರೂ ಹಾಕೋತಾರೆ, ಆಮೇಲೆ ಅವರೇ ಡಿಸೈಡ್ ಮಾಡ್ಕೋತಾರೆ ಯಾರು ಯಾವ್ದು ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಸ್ಯಾರಿ, ಒಂಥರ ಗ್ರೀನ್ ಕಲರ್ಗೆ ಪಿಂಕ್ ಕಲರ್ ಫ್ಲೋರಲ್ ಬಂದಿದೆ. ಹಾಗಾಗಿ ಇವೆರಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 2 ಕ್ವಾಲಿಟಿ ಸೇಮ್ ಇದೆ, ಕ್ಲಾತ್ ಸಾಫ್ಟ್ ಆಗಿದೆ, ಜಾರ್ಜೆಟ್ಟು, ಬಟ್ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಇದೆ, ಕಲರು ಡಿಸೈನು. ಸೊ ಅನಾರ್ಕಲಿ ಟೈಪ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಕಂಫರ್ಟೇಬಲ್ ಆಗಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಈ ಒಂದು ಫ್ಯಾಬ್ರಿಕಲ್ಲಿ ಅಂತ ಹೇಳಿ. ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅನ್ನೋದನ್ನ ಖಂಡಿತ ನಾನು ಶೇರ್ ಮಾಡ್ಕೊತೀನಿ. ಅದೇ ಹೇಳೋದ್ನಲ್ವ, ಮೇ ಬಿ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ಆ ಮಿನಿ ವ್ಲಾಗ್ ಏನಾದರೂ ನಾನು ಯೂಶಲಿ ಹಾಕ್ತೀನಲ್ವ, ಯಾವ ಥರ ಡ್ರೆಸ್ ಸ್ಟಿಚ್ ಮಾಡಿಸ್ತೀನಿ ಅದೇ ಬಂದ್ಬಿಟ್ಟಿರತ್ತೆ ಅನ್ಕೋತೀನಿ. ಸೊ ಅದು ಹಾಕ್ತೇ ಇರಲಿ, ನಾನು ಅಟ್ಲೀಸ್ಟ್ ಲಾಂಗ್ ವಿಡಿಯೋದಲ್ಲೂ ಶೇರ್ ಮಾಡೇ ಮಾಡ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ಇವಾಗ
ಇವಾಗ ಇದನ್ನ ತಗೊಂಡೋಗ್ಬಿಟ್ಟು ನನ್ನ ಫ್ರೆಂಡ್ಗೆ ಕೊಟ್ಟು ಬರಬೇಕು ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇನ್ನು ಜಸ್ಟ್ 1 ವೀಕ್ ಏನೋ ಇದೆ ಹಬ್ಬ. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ, ಒಂದು ವಾರ ಇದ್ದಂಗೆ ಪಾಪ ಅವ್ರಿಗೆ ತಲೆ ತಿಂತೀನಿ. ಅಂದರೆ ಅವ್ರಿಗೆ ಗೊತ್ತಿರತ್ತೆ ನಾನು ಖಂಡಿತ ಸ್ಟಿಚ್ ಮಾಡಿಸ್ತೀನಿ ಅನ್ನೋದು ಅವ್ರಿಗೆ ಶ್ಯೂರಾಗಿ ಗೊತ್ತಿರತ್ತೆ. ಸೊ ಅವರು ಅಷ್ಟೇನೆ ಒಂದು ಅಂದರೆ ಈಗ ಬೇರೆಯವ್ರದ್ದು ಬಟ್ಟೆ ಈಸ್ಕೊಳ್ಳೋಕೆ ಮುಂಚೆ ನನ್ನನ್ನು ಮೈಂಡಲ್ಲಿ ಇಟ್ಕೊಂಡೇ ಇರ್ತಾರೆ. ಓ ಪುಷ್ಪ ಬರ್ತಾರೆ, ನಂದೊಂದು ಬ್ಲೌಸು ಮಕ್ಕಳಿಗೊಂದೆರಡು ಡ್ರೆಸ್ ಅನ್ನೋದು ಅವ್ರಿಗೆ ಇದಿರತ್ತೆ. ಹಂಗಾಗಿ ಅವ್ರಿಗೂ ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗೋದಿಲ್ವಂತೆ, ಸ್ವಲ್ಪನೇ. ಈ ನಡುವೆ ಅಂತೂ ಇನ್ನೂ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಪುಷ್ಪ ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾಯಿದ್ರು. ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೀನಿ, ಒಂದು ಸ್ಟೋರ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ಸು ತುಂಬ ಜನ ಕೇಳ್ತಾರೆ ನಿಮ್ಮ ಅಡ್ರೆಸ್ಸನ್ನೆಲ್ಲಾನು, ಟ್ಯಾಲೆಂಟ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ಒಂದು ಅಂಗಡಿ ಮಾಡಿ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಅವರೂ ಇನ್ನೂ ಅಲ್ಲೇ ಎಲ್ಲೋ ಒಂದು ಕಡೆ ಹಾಕಿದ್ದೀನಿ ತಲೆಯಲ್ಲಿ. ಅವ್ರಿಗೂ ನೋಡೋಣ, ಅವ್ರೇನಾದರೂ ಮಾಡಿದ್ರೆ ಖಂಡಿತ ಆವಾಗ ನಾನು ಒಂದು ಕಂಪ್ಲೀಟ್ ವಿಡಿಯೋನೇ ಮಾಡಿಬಿಡ್ತೀನಿ ನಿಮಗೆ, ಅವ್ರದ್ದು ಕಂಪ್ಲೀಟ್ ಸ್ಟೋರು, ಯಾರು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿ. ಆವಾಗ ನಿಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಏನಂದರೆ ಪಾಪ ಮನೇಲಿ ಹೊಲಿತಾರಲ್ವಾ, ಆಗಲ್ಲ ಅವರು ಒಬ್ರಿಗೇನೆ ಮಾಡೋದಕ್ಕೆ. ಸೊ ನಾವು ತೊಂದರೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಅವ್ರ ನಂಬರ್ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ. ಸುಮಾರು ಜನ ನನ್ನನ್ನು ಬೈಕೋತಾರೆ ಅವ್ರ ನಂಬರ್ ನಾನು ಕೊಡಲ್ಲ ಅಂತ ಹೇಳಿ. ಬಟ್ ನಾವು ಒಬ್ರಿಗೆ ತೊಂದರೆ ಮಾಡಿ ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದಾಗ ನಾವು ಯಾರದೇ ಆಗಲಿ ಅಡ್ರೆಸ್ಸು ನಂಬರು ಶೇರ್ ಮಾಡೋದು ತಪ್ಪಾಗತ್ತೆ. ಸೊ ಅವ್ರೇನಾದರೂ ಶಾಪ್ ಮಾಡಿದ್ರೆ ಖಂಡಿತ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ನಿಮಗೆ ಕಂಪ್ಲೀಟ್ ಅಡ್ರೆಸ್ಸು, ನಂಬರು, ಎವ್ರಿಥಿಂಗ್ ಶೇರ್ ಮಾಡಿಬಿಡ್ತೀನಿ. ಆವಾಗ ಯಾರು ಬೇಕಾದರೂ ಬಂದು ನೀವು ಸ್ಟಿಚ್ ಮಾಡಿಸ್ಕೋಬೋದು. ಪ್ಲಸ್ ಡಿಸೈನ್ಸು ಅಷ್ಟೇ. ಇವಾಗ ನಾನು ಯಾವುದಾದ್ರೂ ಹೊಲಿಸಿದ್ರೆ ನಾನು ಆ ಡಿಸೈನ್ಸನ್ನೆಲ್ಲ ಶೇರ್ ಮಾಡ್ತಿರ್ತೀನಿ. ನೀವು ಅದೇ ಥರನೂ ಸ್ಟಿಚ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರತ್ತೆ ಮಕ್ಳಿಗೆ ಒಂಥರ ನೋಡೋದಕ್ಕೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಈಗ ಜಸ್ಟ್ ಎಲ್ಲ ಕೆಲಸ ಆಗಿದೆ. ಈಗ ಇದನ್ನು ಸ್ವಲ್ಪ ಅದೇ ಈಗ ತೊಗೊಂಡೋಗ್ತಿದ್ದೆ, ಹಂಗೆ ಒಂದು ಶೂಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಶೂಟ್ ಮಾಡ್ಕೊಂಡಿದ್ದು. ಈಗ ಇದನ್ನು ತೊಗೊಂಡೋಗಿ ಕೊಟ್ಟು ಬಂದು ಮತ್ತೆ ಅರ್ನಿ ಕಲೆಕ್ಷನಲ್ಲಿ ಸ್ವಲ್ಪ ಪ್ಯಾಕಿಂಗ್ ಇದೆ. ಆ್ಯಕ್ಚುಲಿ ಸ್ಟಾಫ್ ಬರ್ತಾರೆ, ಬಟ್ ಆದರೂ ನಾನು ಒಂದ್ಸತಿ ಹೋಗ್ತೀನಿ ಪ್ಯಾಕಿಂಗ್, ಏನಾದರೂ ಹೆಲ್ಪ್ ಬೇಕಾಗುತ್ತಾ ಅಂತ ಹೇಳಿ. ಅಷ್ಟೇ ಕೆಲಸ ಇವತ್ತಿಗೆ. ಇನ್ನು ನೈಟ್ಗೂ ಎಲ್ಲ ಆಗಿದೆ, ಅಡುಗೆ ಎಲ್ಲ ಏನೂ ಇದಿಲ್ಲ. ಸೊ ಇಷ್ಟೇ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.